ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಒಂದು ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳು ಯಾವ ರೀತಿ ಡೆವಲಪ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ. ಏನಕ್ಕಪ್ಪ ಇದು ವಿಡಿಯೋ ನಿಮಗೆ ಮಾಡ್ತಿರೋದಂದರೆ, ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳು ಏನೇನಿದೆ, ಕೆಲವೊಂದು ನಮಗೆ ಗೊತ್ತಿರೋ ಹಾಗೆ ಕೆಲವರೆಲ್ಲ 2D ಡ್ರಾಯಿಂಗಲ್ಲಿ ತೋರಿಸ್ತಾರೆ. ಈ ರೀತಿ ಇಲ್ಲೊಂದು ರೂಮ್ ಬರುತ್ತೆ, ಈ ರೀತಿ ಇಲ್ಲೊಂದು ನಿಮಗೆ ವಾಶ್ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಹಾಲ್ ಬರುತ್ತೆ, ಇಲ್ಲೊಂದು ಟಿ ವಿ ಇನ್ಸ್ಟಾಲ್ ಆಗುತ್ತೆ ಅಂತ 2D ಡ್ರಾಯಿಂಗಲ್ಲಿ ನೋಡಿರ್ತೀರ. ಅಥವಾ ಮ್ಯಾಕ್ಸಿಮಮ್ 3D ಡ್ರಾಯಿಂಗು ಪ್ರತಿ ಇಂಡಸ್ಟ್ರಿಲೂ ಏನು ಮಾಡ್ತಾರೆ, ಅಥವಾ ಪ್ರತಿ ಕನ್ಸ್ಟ್ರಕ್ಷನ್ನವರು ಅವ್ರದ್ದೇ ಆದಂಥ ಒಂದು 2D ಅಥವಾ 3D ಡ್ರಾಯಿಂಗ್. ಅಂದರೆ ಈ ಕನ್ಸ್ಟ್ರಕ್ಷನ್ ಅವರು ನೆಕ್ಸ್ಟ್ ಲೆವೆಲಲ್ಲೇ ಡೆವಲಪ್ ಆಗೋಗ್ಬಿಟ್ಟಿದ್ದಾರೆ ಗಾಯ್ಸ್. ಬನ್ನಿ ತೋರಿಸ್ತೀನಿ ಯಾವ ರೀತಿ ಡೆವಲಪ್ ಆಗಿದ್ದಾರೆ ಅಂದರೆ, ನಿಮಗೆಲ್ಲ ಇವಾಗ 2D ಡ್ರಾಯಿಂಗ್ 3D ಡ್ರಾಯಿಂಗ್ ಎಲ್ಲ ಹೋಯ್ತು, ವಿತ್ ಲೈವೇ ತೋರಿಸ್ತಾರೆ ಯಾವ ರೀತಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ, ಇದು ಯಾವ ರೀತಿ ಆಗುತ್ತೆ ಅಂದರೆ 2D 3D ಡ್ರಾಯಿಂಗ್ ಎಲ್ಲ ತೋರಿಸಲ್ಲ ನಿಮಗೆ, ವಿತ್ ಲೈವೇ ತೋರಿಸ್ತಾರೆ. ಆ ರೀತಿ ಇದೆ ಮಾರ್ಕೆಟಿಂಗ್ ಲೆವೆಲ್ಲು. ಇದು ಮಾರ್ಕೆಟಿಂಗ್ ಆಫೀಸು ಕಾಣಿಸ್ತಿದೆಯಲ್ಲ, ಇದು ಮಾರ್ಕೆಟಿಂಗ್ ಆಫೀಸಲ್ಲೇ ಯಾವುದಾದ್ರೂ ಕಸ್ಟಮರು ಸೈಟ್ ಅಥವಾ ಫ್ಲಾಟ್ನ ತಗೊಳ್ತೀವಿ ಅಂತ ಬಂದರೆ ಅವರು ಇಲ್ಲಿಂದ ಕರ್ಕೊ ಹೋಗ್ತಾರೆ. ಸರ್, ಇದು ಮೇನ್ ಡೋರ್ ಇಲ್ಲ ಅಂದರೆ ಇಲ್ಲಿಂದ ಎಂಟ್ರೆನ್ಸು. ಈ ರೀತಿ ಬಂದು ಇಲ್ಲೊಂದು ಯಾವುದಾದ್ರೂ ಫೋಟೋ ಏನಾದರೂ ಹಾಕಿದರೆ ಇದಾದಮೇಲೆ ಎಂಟ್ರೆನ್ಸು. ವರ್ಕ್ ಇನ್ನೂ ನಡೀತಾ ಇದೆ. ಎಂಟ್ರೆನ್ಸ್ ಆದಮೇಲೆ ಇದು ಹಾಲ್ ಥರ. ಇಲ್ಲಿ ಟಿ ವಿ ಯೂನಿಟ್ಟು ಮತ್ತು ಸೋಫಾ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಫುಲ್ಲು ಕನ್ಸ್ಟ್ರಕ್ಷನ್ನೇ ಮಾಡಿದ್ದಾರೆ ಜಸ್ಟ್ ತೋರಿಸೋದಕ್ಕೋಸ್ಕರ. ಇದು ಒಳಗಡೆ ಎಂಟ್ರಿ ಆದ ಇಟ್ಕೆ ಹಾಲ್ ಥರ. ಬಾಲ್ಕನಿ ಆಯಿತಾ. ಡೈನಿಂಗ್ ಟೇಬಲ್ಲು ಅದೇ ರೀತಿ ಡೈನಿಂಗ್ ಟೇಬಲ್ ತೋರಿಸಿದ ಮೇಲೆ ಕಿಚನ್ನು ಈ ರೀತಿ ಡಿಸೈನಲ್ಲೇ ಕಂಪ್ಲೀಟು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ನಿಮಗೆ ಅಂತ. ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ, ಅಂದರೆ 2D ಡ್ರಾಯಿಂಗು ಅಥವಾ 3Dಲಿ ತೋರಿಸೋದು ಹೋಯ್ತು ಇವಾಗೆಲ್ಲ ಲೈವ್ ನೋಡಿ. ಈ ರೀತಿ ಕಿಚನ್ ಇರುತ್ತೆ, ವಾಷಿಂಗ್ ಮಿಷಿನು, ಡಿಶ್ ವಾಷರ್ ಎಲ್ಲ ಇಟ್ಕೊಳ್ಳೋ ಜಾಗ. ಮತ್ತು ಇದು ಕಂಪ್ಲೀಟ್ ಕಿಚನ್ನು, ಡೈನಿಂಗ್ ಟೇಬಲ್ಲು. ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬಂದರೆ ಬೆಡ್ರೂಮ್ಸ್, ಬಾಲ್ಕನಿ ವ್ಯೂ ಇದೆ, ಮಾಮೂಲಿ ಲೈಟು, ನಿಮಗೆ ಕಬೋರ್ಡು. ಯಾವ ರೀತಿ ಡಿಸೈನಲ್ಲಿದೆ ಅಂದರೆ ಅಬ್ಬಾ. ವಾಶ್ರೂಮ್ ಅದೇ ರೀತಿ. ಅಂದರೆ ನಮಗೆ ಸೈಕೋ ಆಗೋಗ್ಬಿಡುತ್ತೆ. ಈ ರೀತಿ ಕಟ್ಸಿದ್ರು ನಾವು ಈ ರೀತಿ ಕಟ್ಸೋಕ್ಕಾಗಲ್ಲ. ಆದರೆ ಈ ಕನ್ಸ್ಟ್ರಕ್ಷನ್ನವರು ಯಾವ ಲೆವೆಲಿಗೆ ಮುಂದುವರೆದಿದ್ದಾರೆ ನೋಡಿ. ಜಸ್ಟು ಇದನ್ನು ಮಾರ್ಕೆಟಿಂಗಿಗೆ ತೋರಿಸೋದಕ್ಕೆ ಈ ರೀತಿ ಅಪಾರ್ಟ್ಮೆಂಟಾ ಅಥವಾ ಈ ರೀತಿ ಮನೇನೇ ನಾವಿಲ್ಲಿ ಕಟ್ತಾ ಇದ್ದೀವಿ ಅಂದರೆ 2D 3D ಡ್ರಾಯಿಂಗಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ವಿತ್ ಲೈವ್ ಆಗಿ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇದೆಲ್ಲ ಗೋಡೆ ಫುಲ್ಲು, ಯಾವುದೇನಿಲ್ಲ. ಇಲ್ಲಿ ಒಂದು ವಾಶ್ರೂಮ್, ಇದು ಕಿಡ್ಸ್ ರೂಮು, ಚಿಕ್ಕ ಮಕ್ಕಳುಗಳಿಗೋಸ್ಕರ. AC ಪ್ರತಿಯೊಂದೂ ಅಂದರೆ ಇರೋದಕ್ಕೆ ಏನೇನಿದೆ ಮನೇಲಿ ಲೈವ್ ಆಗಿ ಏನೇನಿರುತ್ತೆ ಆ ರೀತಿ. ಅದರಲ್ಲಿ ಲೈಟ್ದು ಒಂದು ಸಿಸ್ಟಮ್ ನೋಡಿ ಇಲ್ಲಿ ಯಾವ ರೀತಿ ಇದೆ. ಜಸ್ಟ್ ಮಿರರಲ್ಲೇ ಸ್ಕ್ರೀನ್ ಟಚ್ಚು, ಮಿರರಲ್ಲೇ ಹೀಗೆ ಆನ್ ಮಾಡ್ಕೊಂಡ್ರೆ 1 2 3 4 ಮಿರರಲ್ಲೇ ಮಾಡಿದ್ದಾರೆ ಗಾಯ್ಸ್. ಅಪ್ಪ, ಇದು ಚಿಕ್ಕ ಮಕ್ಳುಗಳಿಗೋಸ್ಕರ ಮಾಡಿರೋದು. ಅದಾದಮೇಲೆ ನೆಕ್ಸ್ಟು ಇಲ್ಲೊಂದು ಬೆಡ್ರೂಮ್ ನಂಬರ್ 3 ಆಯಿತಾ. TV ಯೂನಿಟು, ಒಂದು ಬಾಲ್ಕನಿ ಥರ ಪ್ರಾವಿಷನ್ ಕೊಟ್ಟಿದ್ದಾರೆ, ಬಾಲ್ಕನಿ ಥರ. ಅದಾದಮೇಲೆ ಇಲ್ಲೊಂದಿದೆ ಮಿರರಿಂಗು, ಕಂಪ್ಲೀಟ್ ಬೆಡ್ಡು, ಹಿಂಗಡೆ ಯೂನಿಟು. ಅಂದರೆ ನಾನು ಫಸ್ಟು ಬಂದೇ ಇಡ್ಕೆ ಅಂದ್ಕೊಂಡ್ಬಿಟ್ಟೆ ಇದೇನು ಮನೆಯೇ ಈ ರೀತಿ ಮಾಡಿಬಿಟ್ಟವ್ರಲ್ಲ, ಮನೆ ಫ್ರಮ್ ಆಫೀಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಬಂದಮೇಲೆ ಹೇಳ್ದಾಗಲೇ ಗೊತ್ತಾಯಿತು ಇದು ಈ ರೀತಿ ಅಂತ. ಏನು ಮಾಡಿದ್ದಾರೆ ಆಲ್ರೆಡಿ. ಈ ರೂಮಿಗೆ ಅಟ್ಯಾಚ್ ಬಾತ್ರೂಮು, ಕಂಪ್ಲೀಟ್ ಅಟ್ಯಾಚ್ ಬಾತ್ರೂಮು. ಅದಾದಮೇಲೆ ಕಬೋರ್ಡ್, ಇದೆಲ್ಲ ಗ್ಲಾಸ್. ಇದು ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಗ್ಲಾಸು. ಇಲ್ಲೊಂದು ಮಿರರು, ಮಾಮೂಲಿ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟು ಮನೆ ಥರನೇ ಮಾಡಾಕ್ಬಿಟ್ಟಿದ್ದಾರೆ. ಮನೆ ಥರ ಅಲ್ಲ, ಮನೆಯೇ ಮಾಡಿದ್ದಾರೆ. ಯಾರಾದರೂ ಅಪಾರ್ಟ್ಮೆಂಟು ಅಥವಾ ಈ ರೀತಿ ಇಲ್ಲಿ ಕಟ್ತಾ ಇರೋ ಅಪಾರ್ಟ್ಮೆಂಟು ಯಾವ ರೀತಿ ಬರುತ್ತೆ, ಮನೆ ಯಾವ ರೀತಿ ಬರುತ್ತೆ ಅಂದರೆ ಅವ್ರು ಹೇಳೋದೇ ಬೇಕಿಲ್ಲ. ಮಾಮೂಲಿ ಇಲ್ಲಿ ಕರ್ಕೊಬಂದ್ಬಿಟ್ಟು ನೋಡಿ ಸರ್ ಈ ರೀತಿ ಬರುತ್ತೆ ನಿಮಗೆ, ನೀವು ಕಂಪ್ಲೀಟ್ ಪರ್ಚೇಸ್ ಮಾಡ್ಕೊಬೋದು ಅಥವಾ ನೀವು ರೆಂಟಿಗೆ ಇರ್ತೀರಾ ಅಂದರೆ ಇರ್ಬೋದು ಅಂತ. ಇಲ್ಲಿ ಕಟ್ತಾ ಇರೋದು 12 ಫ್ಲೋರಲ್ಲಿ ಕಟ್ತಿದ್ದಾರೆ. 12 ಫ್ಲೋರಲ್ಲೂ ಪ್ರತಿ ಮನೆಯೂ ಇದೇ ರೀತಿ ಡಿಸೈನಲ್ಲಿ ಇರುತ್ತೆ ನಿಮಗೆ. ಒಂದು ಬೆಡ್ರೂಮ್ ನಂಬರ್ 2,
ಇದು ಹೊರಗಡೆನೆ ಡೈನಿಂಗ್ ಟೇಬಲ್ಲು, ಕಿಚನ್ನು ಕಂಪ್ಲೀಟ್ ಈ ರೀತಿ ಇಂಟೀರಿಯರ್ ಡಿಸೈನಿಂದ ಹಿಡಿದು ಈ ರೀತಿ ಪ್ರಾಡಕ್ಟ್ನ ಇಲ್ಲೇ ಇಟ್ಕೊಬೇಕು. ಪ್ರಾಡಕ್ಟ್ ಇದೇ ರೀತಿ ಬರುತ್ತೆ. ವಾಷಿಂಗ್ ಮಿಷಿನ್ ಆಗಿರ್ಬೋದು, ಡಿಶ್ ವಾಷರ್ ಆಗಿರ್ಬೋದು, ಕಬೋರ್ಡ್ ಸಿಸ್ಟಮು, ಸ್ವಿಚ್ ಬೋರ್ಡ್ ಆಗಿರ್ಬೋದು, ಪ್ರತಿಯೊಂದೂ ಇದೇ ರೀತಿ ಬರುತ್ತೆ ಅಂತ 2D ಡ್ರಾಯಿಂಗಲ್ಲಿ ತೋರಿಸೋದ್ರ ಬದಲು ಲೈವ್ ಆಗಿ ಮನೆ ಕಟ್ಟಿನೇ ತೋರಿಸ್ತಿದ್ದಾರೆ ಇವರು. ಹಾಗಾಗಿ ಯಾವ ಲೆವೆಲಿಗೆ ಮಾರ್ಕೆಟಿಂಗ್ ಹೋಗಿದೆ ಅಂದರೆ ಯೋಚನೆ ಮಾಡಿ ನೀವೇನೆ. ಅಂದರೆ ಸುಮ್ಮನೆ 2D ಡ್ರಾಯಿಂಗಲ್ಲಿ ತೋರಿಸ್ತಿಲ್ಲ, ಇನ್ಕ್ಲೂಡೆಡ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸನ್ನು ಹಾಕಿದ್ದಾರೆ ಆಲ್ರೆಡಿ, ಏನೇನು ಬರುತ್ತೆ ಅಂತ. ಎ ಸಿಯಿಂದ ಹಿಡಿದು ಪ್ರತಿಯೊಂದೂ. ಇಲ್ಲಿ ಯಾರು ಇರೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿಲ್ಲ. ಕಸ್ಟಮರ್ಗಳಿಗೆ ಯಾರು ಮನೆ ತೊಗೊಳೋದಕ್ಕೆ ಅಥವಾ ಅಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಬರ್ತಾರೆ ಅವರಿಗೆ ತೋರಿಸೋದಕ್ಕೆ ಮಾರ್ಕೆಟಿಂಗೋಸ್ಕರ ಬಿಲ್ಡ್ ಮಾಡಿರೋವಂಥ ಹೌಸ್ ಇದು. ಆಫೀಸಲ್ಲೇ ಬಿಲ್ಡ್ ಮಾಡಿರೋದು. ಏನು ಸೈಕೋ ಅಲ್ಲ, ಹಾಂ, ಏನು ಸೈಕೋ ಅಲ್ಲ ಅಪ್ಪ. ನಾವು ಒಂದು ಮನೆ ಕಟ್ಟಿದರೆ ಸಾಕು ಅಂತ ಒದ್ದಾಡ್ತೀವಿ, ಅದರಲ್ಲಿ ಮಾರ್ಕೆಟಿಂಗೋಸ್ಕರನೇ ಮನೆ ಕಟ್ಟಿರೋದು, ಮಾರ್ಕೆಟಿಂಗೋಸ್ಕರನೇ ಅಪಾರ್ಟ್ಮೆಂಟ್ನ ಕಟ್ಟಿರೋದು. ಅದರಲ್ಲೂ ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸನ್ನು ಹಾಕ್ಬಿಟ್ಟಿದ್ದಾರೆ. ಯಾವ ರೀತಿ ಲೈಟ್ ಬರುತ್ತೆ ಪ್ರತಿಯೊಂದೂ A to Z ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ. ಇದೇ ರೀತಿ ಅಲ್ಲಿ ನಾವು ಮಾಡಿಬಿಟ್ಟು ಕೊಡ್ತೀವಿ ನಿಮಗೆ ಅಂತ ಹೇಳಿ. ಅಂದರೆ ಇದನ್ನು ನೋಡ್ತಿದ್ದಂಗೆ ಫಸ್ಟ್ ಇಂಪ್ರೆಸ್ ಆಗಿಬಿಡ್ತಾರೆ ಕಸ್ಟಮರ್ಗಳು. ಇನ್ನು ತೊಗೊಳ್ಳೋ ಡೌಟಲ್ಲಿ ಅಥವಾ ಫ್ಲಾಟ್ ತೊಗೊಳ್ಳೋದ್ರಲ್ಲಿ ಏನಾದರೂ ಡೌಟ್ ಇತ್ತಂದರೆ ಅವರಿಗೆ 2D ಡ್ರಾಯಿಂಗಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಾಗೆ ಹೀಗೆ ಅಂದರೆ ಇದನ್ನು ಕರ್ಕೊಬಂದು ತೋರಿಸಿದ್ರೇ ಒಂದು 50% 60% ಅವ್ರು ಇಂಪ್ರೆಸ್ ಆಗಿ ಹೋಗ್ಬಿಡ್ತಾರೆ. ಇದೇ ರೀತಿ ಇರುತ್ತೆ ನಾವು ಕಟ್ತಿರುವಂಥ ಅಪಾರ್ಟ್ಮೆಂಟು A to Z ಇದೇ ರೀತಿ ರೆಡಿ ಮಾಡಿಕೊಡ್ತೀವಿ ಅಂತ ಒಂದು ಅಮೌಂಟ್ ಬಿಗ್ ಅಮೌಂಟೇ ಇರುತ್ತೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನೆಕ್ಸ್ಟ್ ಲೆವೆಲಲ್ಲೇ ಇದೆಯಲ್ಲ, ಹಾಗಾಗಿ ಸಖತ್ ಇಷ್ಟ ಆಯಿತು ಗಾಯ್ಸ್ ನಂಗಂತೂ. ಅಂದರೆ ಮಾರ್ಕೆಟಿಂಗ್ ಎಲ್ಲಿಗೆ ಬಂದಿದೆ ಯಪ್ಪ. ನಾವುಗಳು ಒಂದು ಮನೆ ಕಟ್ಟಿದರೆ ಸಾಕು, ಒಂದು ಬೈಕ್ ತಗೊಂಡ್ರೆ ಸಾಕು, ಒಂದು EMI ತೀರಿಸಿದ್ರೇ ಸಾಕು ಅನ್ನೋದ್ರಲ್ಲಿ ಇರ್ತೀವಿ. ಆದರೆ ಇಲ್ಲಂತೂ ನೆಕ್ಸ್ಟ್ ಲೆವೆಲು. ಇದು ಒಂದು ಆಫೀಸು ಗಾಯ್ಸ್. ಈ ರೀತಿ ಬಂದರೆ ಮಾಮೂಲಿ ಇಲ್ಲಿ ರಿಸೆಪ್ಷನ್ ಕೂತಿರ್ತಾರೆ, ಸೋಫಾಗಳೆಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಲೆವೆಲಲ್ಲೇ ಡಿಸೈನಿಂಗ್ ಎಲ್ಲ ಇದೆ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಇಲ್ಲೂ ಒಂದು ಮೀಟಿಂಗ್ ರೂಮ್ ಇದೆ, ಇಲ್ಲೊಂದು ಮೀಟಿಂಗ್ ರೂಮು, ಇಲ್ಲೂ ಒಂದು ಮೀಟಿಂಗ್ ರೂಮು. ಅಲ್ಲಿ ಲೈಟ್ಗಳೆಲ್ಲ ಪ್ರತಿಯೊಂದೂ ಚಿಕ್ಕ ಚಿಕ್ಕ ಡೀಟೇಲ್ಸನ್ನು ನೋಡ್ಬಿಟ್ಟು ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲಲ್ಲೇ ಇದೆ ಮಾತ್ರ ಅವನಜ್ಜಿ. ಈ ಆಫೀಸ್ ಕಮ್ ನಿಮಗೆ ಸೇಲ್ಸು ಎರಡೂ ಆಗುತ್ತೆ. ಇಲ್ಲೂ ಒಂದಿದೆ, ಇಲ್ಲೊಂದು ರೂಮ್ ಇದೆ. ಸೋಫಾ ಮಾಮೂಲಿ ಬಂದು ಕಸ್ಟಮರ್ಗಳು ಗೆಸ್ಟ್ಗಳಿಗೆ ಕೂರೋದಕ್ಕೆ ಸೋಫಾ. ಇಲ್ಲೊಂದು ರೂಮ್ ಇದೆಯಾ, ಇಲ್ಲೊಂದು ರೂಮ್ ಇದೆ. ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋ ಅಂಥವರಿಗೆ ವಾಶ್ರೂಮ್ಗಳು, ಇಲ್ಲೊಂದು ವಾಶ್ರೂಮು, ಅದೇ ರೀತಿ ಇಲ್ಲೊಂದು ವಾಶ್ರೂಮು. ಆಫೀಸಲ್ಲಿ ಇಲ್ಲಿ ಕೆಲಸ ಮಾಡೋ ಅಂಥವರಿಗೆ ಆಯಿತಾ. ಇಲ್ಲಿ ಸ್ಟೋರೇಜ್ ಏರಿಯಾ ಫ್ರಮ್ ಸ್ಮಾಲ್ ಕಿಚನ್ನು, ಅಂದರೆ ಇಲ್ಲಿ ಟೀ ಕಾಫಿ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಮತ್ತು ಇಲ್ಲೂ ಒಂದು ಆಫೀಸ್ ಇದೆ, ಚಿಕ್ಕ ರೂಮ್ ಥರ. 1 2 3 1 2 3 3. ಇಲ್ಲಿ ಬಂದು ಒಂದು ಫೋಟೋ ಫ್ರೇಮ್ ಥರ ಬರುತ್ತೆ, ಮಾಮೂಲಿ ಕೃಷ್ಣಂದು ಫೋಟೋ ಫ್ರೇಮ್ ಥರ. ಅದಾದಮೇಲೆ ಇಲ್ಲಿ ಲೈವ್ ಪ್ಲ್ಯಾಂಟ್ಗಳು ಬರುತ್ತೆ. ಇಲ್ಲಿಗೆ ಲೈವ್ ಪ್ಲ್ಯಾಂಟು, ಇಲ್ಲಿ ಮೇಲೆ ಸನ್ಲೈಟ್ ಕೂಡ ಕೊಟ್ಟಿದ್ದಾರೆ. ವಿತ್ ಆ ಡಿಸೈನ್ ಶೇಪ್ ನೋಡ್ತಿರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ಈ ಜಾಗಗಳಲ್ಲೆಲ್ಲ ಬಿಸ್ನೆಸ್ ಮಾತಾಡ್ಕೊಳ್ತಾರೆ. ಅಂದರೆ ಎಷ್ಟು ಫ್ಲಾಟು, ಯಾವ ರೀತಿ ಇರುತ್ತೆ, ಪ್ರೊಸೀಜರ್ ಏನು, ಮಾಮೂಲಿ ಇದನ್ನೆಲ್ಲ ಮಾತಾಡ್ಕೊಳ್ತಾರೆ. ಕಸ್ಟಮರ್ಗಳೇನಾದರೂ ನಾವು ಫ್ಲಾಟ್ನ ನೋಡಬೇಕು ಯಾವ ರೀತಿ ಆಗ್ತಿದೆ ಅಂದರೆ 2D ಎಲ್ಲ ತೋರಿಸಲ್ಲ ಅಥವಾ 3D ಡ್ರಾಯಿಂಗ್ ಎಲ್ಲ ತೋರಿಸಲ್ಲ. ಸಿಸ್ಟಮಲ್ಲಿ ವಿತ್ ಲೈವ್ ಆಗೇ ಕರ್ಕೊ ಹೋಗ್ಬಿಡ್ತಾರೆ. ಇಲ್ಲಿಂದ ಮೇಯ್ನ್ ಎಂಟ್ರೆನ್ಸಿಂದ ಕರ್ಕೊ ಹೋಗಿ, ಸರ್ ಕಟ್ತಾ ಇರೋ ಫ್ಲಾಟು ನಿಮಗೆ ಈ ರೀತಿ ಬರುತ್ತೆ ನೋಡಿ ಸರ್ ಅಂತ ವಿತ್ ಲೈವ್ ಆಗೇ ತೋರಿಸ್ಬಿಡ್ತಾರೆ ನಿಮಗೆ. ಹೆಂಗಿದೆ ಅಲ್ಲ.